ನಮಸ್ಕಾರ ಸ್ನೇಹಿತರೆ, ಗ್ರೇಟ್ ಭಾರತ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಮಲ್ಲು ಜಮಖಂಡಿಯವರ ಜೀವನ ಚರಿತ್ರೆಯನ್ನು ತಿಳ್ಕೊಳ್ಳೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮಲ್ಲು ಜಮಖಂಡಿಯವರು ಹಾಗೂ ಅವರ ತಂಡ 2017ರಲ್ಲಿ ಟಿಕ್ಟಾಕ್ ವಿಡಿಯೋಸ್ಗಳನ್ನು ಮಾಡುತ್ತಿದ್ದರು. ಟಿಕ್ಟಾಕ್ ವಿಡಿಯೋಸ್ಗಳ ಮೂಲಕ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಿದ್ದರು. ಟಿಕ್ಟಾಕ್ ಬ್ಯಾನ್ ಆದ ನಂತರ ಯೂಟ್ಯೂಬಿಗೆ ಕಾಲಿಟ್ಟರು. ಯೂಟ್ಯೂಬ್ನಲ್ಲಿ ಶಾರ್ಟ್ ಮೂವಿ ಮಾಡುವ ಮೂಲಕ ಇನ್ನಷ್ಟು ಜನರ ಮನಸ್ಸನ್ನು ಗೆದ್ದರು. ಈಗ ಯೂಟ್ಯೂಬಿನಲ್ಲಿ ಲಕ್ಷಾಂತರ ಸಬ್ಸ್ಕ್ರೈಬ್ಗಳನ್ನು ಹೊಂದಿದ್ದಾರೆ ಮತ್ತು ಕೋಟ್ಯಾಂತರ ಜನರ ಮನಸ್ಸನ್ನು ಗೆದ್ದಿದ್ದಾರೆ. ಇವರಿಗೆ ಅಭಿನಂದನೆಗಳು. ಮಲ್ಲು ಜಮಖಂಡಿಯವರು ಗುಲಾಲ್ ಎಂಬ ಸಿನಿಮಾದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ನನ್ನಾಕಿ ಸಿನಿಮಾದಲ್ಲಿಯೂ ಕೂಡ ಹೀರೋ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು ತುಂಬ ವೈರಲ್ ಆಗಿದೆ. ಮಲ್ಲು ಜಮಖಂಡಿಯವರು ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯವರು. ಇವರು ಉತ್ತರ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಪ್ರತಿಭೆ ಅಂತ ಹೇಳುತ್ತೇವೆ. ಇವರು ತುಂಬ ಬಡ ಕುಟುಂಬದಲ್ಲಿ ಬೆಳೆದಂಥ ವ್ಯಕ್ತಿ ಎಂದು ಹೇಳುತ್ತೇವೆ. ಇವರು ಯೂಟ್ಯೂಬಿನಲ್ಲಿ ಹಲವಾರು ಶಾರ್ಟ್ ಮೂವಿಗಳನ್ನು ಮಾಡಿದ್ದಾರೆ, ಕಾಮಿಡಿ ವಿಡಿಯೋಗಳನ್ನು ಮಾಡಿದ್ದಾರೆ, ಫಿಲಮ್ಸ್ ಕೂಡ ತೆಗೆದಿದ್ದಾರೆ. ಇವರು ಬಾಲ್ಯದಲ್ಲಿ ಸ್ವಂತ ಒಂದು ಸಣ್ಣ ಕಟಿಂಗ್ ಶಾಪಲ್ಲಿ ಕೆಲಸ ಮಾಡುತ್ತಿದ್ದರು. ಅವರದೇ ಆದ ತನ್ನ ಕಟಿಂಗ್ ಶಾಪ್ ಇತ್ತು. ಇವರಿಗೆ ದುಃಖದ ಸಂಗತಿ ಏನೆಂದರೆ, ಇವರು ತುಂಬ ಚಿಕ್ಕ ವಯಸ್ಸಿನಲ್ಲಿಯೇ ಅವರ ತಂದೆಯನ್ನು ಕಳೆದುಕೊಳ್ಳುತ್ತಾರೆ. ಮಲ್ಲು ಜಮಖಂಡಿಯವರ ತಾಯಿಯವರು ಇವರೇ ನೋಡಿ. ಇವರು ಇಡೀ ಕರ್ನಾಟಕದ ಜನರ ಮನಸ್ಸನ್ನೇ ಇವರು ಈಗ ಗೆದ್ದಿದ್ದಾರೆ. ಇವರು ಎಲ್ಲೇ ಹೋದರೂ ಈಗ ಕರ್ನಾಟಕದ ಜನರು ಇವರನ್ನು ಗುರುತಿಸಿ ಸನ್ಮಾನ ಮಾಡುತ್ತಾರೆ. ಇಡೀ ಕರ್ನಾಟಕವೇ ಇವರನ್ನು ಗುರುತಿಸುತ್ತಾರೆ. ಮಲ್ಲು ಜಮಖಂಡಿ ಎಂದರೆ ಚಿಕ್ಕ ಮಗು ಕೂಡ ಅವರಿಗೆ ಗುರುತಿಸುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.